ಬಳಸ್ಕೊಂತಿರ್ತಾನೆ. ಇದೀಗ ಬಿಗ್ ಅಪ್ಡೇಟ್ ಇದು. ದಾವಣಗೆರೆ ಮಾಜಿ ಕಾರ್ಪೊರೇಟರ್ ಪುತ್ರನ ಬಂಧನ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾವಣಗೆರೆ ಪಾಲಿಕೆಯ ಮಾಜಿ ಸದಸ್ಯನ ಪುತ್ರ ಅನಿರುದ್ಧ್ ಅರೆಸ್ಟ್ ಮಾಡಿದ್ದಾರೆ. ಮಾಸ್ಟರ್ ಮೈಂಡ್ ನಿಖಿಲ್ ಸ್ನೇಹಿತನಾಗಿದ್ದಾನೆ ಅನಿರುದ್ಧ್ ಮೇಲೆ ವಿಲ್ಲಾ ಬುಕ್ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಮೊದಲು ಅನಿರುದ್ಧ್ಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಿದ್ರು ಪೊಲೀಸರು. ಅತ್ಯಾಚಾರ ನಡೆದಿದೆ ಎನ್ನಲಾದ ಸ್ಥಳವಾದ ವಿಚಾರಣೆ ಬಳಿಕ ಹೆಚ್ಚಿನ ತನಿಖೆಗಾಗಿ ಅನಿರುದ್ಧ್ ಸೇರಿ ಮತ್ತಿಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ದಾವಣಗೆರೆಯ ಮಾಜಿ ಕಾರ್ಪೊರೇಟರ್ ಪುತ್ರನ ಬಂಧನ ಆಗಿದೆ. ದಾವಣಗೆರೆ ಪಾಲಿಕೆಯ ಮಾಜಿ ಸದಸ್ಯನ ಪುತ್ರ ಅನಿರುದ್ಧ್ ಅರೆಸ್ಟ್ ಮಾಡಲಾಗಿದೆ. ಮಾಸ್ಟರ್ ಮೈಂಡ್ ನಿಖಿಲ್ ಏನಿದ್ದಾನೆ ಇವನ ಸ್ನೇಹಿತನಾಗಿದ್ದಾನೆ ಅನಿರುದ್ಧ್ ಮೇಲೆ ವಿಲ್ಲಾವನ್ನ ಬುಕ್ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಮೊದಲು ಅನಿರುದ್ಧ್ಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ರು ಪೊಲೀಸರು. ಅತ್ಯಾಚಾರ ನಡೆದಿದೆ ಎನ್ನಲಾದ ಸ್ಥಳದಿಂದ ವಿಚಾರಣೆ ಬಳಿಕ ಹೆಚ್ಚಿನ ತನಿಖೆಗಾಗಿ ಅನಿರುದ್ಧ್ ಸೇರಿ ಮತ್ತಿಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಏನು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇವನನ್ನು ಬಂಧಿಸಿದ್ರು ಮೊದಲಿಗೆ ನಿಖಿಲ್ ಮತ್ತೆ ಡಿಕ್ಸನ್ ಎಂಬುವನನ್ನು. ಇದೀಗ ದಾವಣಗೆರೆಯ ಮಾಜಿ ಕಾರ್ಪೊರೇಟರ್ ಪುತ್ರ ಅನಿರುದ್ಧನ್ನ ಬಂಧನ ಮಾಡಿದ್ದಾರೆ. ಈಗ ಅನಿರುದ್ಧ್ ಮೇಲೆ ಆ ವಿಲ್ಲಾ ಏನಿದೆ ಆ ವಿಲ್ಲಾವನ್ನು ಬುಕ್ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಮೊದಲು ಅನಿರುದ್ಧ್ಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ನೀಡಿದರು ಪೊಲೀಸರು. ಇನ್ನು ಅದೇ ವಿಚಾರವಾಗಿ ಇದೀಗ ಅನಿರುದ್ಧ್ ಬಂಧನ ಆಗಿದೆ. ತನಿಖೆಗಾಗಿ ಅನಿರುದ್ಧನ್ನ ಸೇರಿ ಮತ್ತಿಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆ ಪಾಲಿಕೆಯ ಮಾಜಿ ಸದಸ್ಯನ ಪುತ್ರ ಅನಿರುದ್ಧನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರು ಘಟನೆಗೆ ಬಳಸಿದ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಏನು ಅಮೃತಹಳ್ಳಿಯಲ್ಲಿ ಪಾರ್ಟಿಗೆಂದು ಕರೆದು ಜಕ್ಕೂರಿನ ಖಾಸಗಿ ವಿಲ್ಲಾಕ್ಕೆ ಕರೆದೊಯ್ದು ಮಾದಕ ದ್ರವ್ಯವನ್ನು ನೀಡಿ ಸಾಮೂಹಿಕ ಅತ್ಯಾಚಾರವನ್ನು ಎಸಗಿದ ಆರೋಪ ಇತ್ತು. ಪಶ್ಚಿಮ ಬಂಗಾಳ ಮೂಲದ ಡಿಕ್ಸನ್ ಸ್ಯಾಂಡ್ರಾ ಮತ್ತು ಮಲ್ಲೇಶ್ವರದ HD ನಿಖಿಲ್ ಸೇರಿದಂತೆ 5ರನ್ನ ಪೊಲೀಸರು ಬಂಧಿಸಿದ್ದಾರೆ. ಸಂತ್ರಸ್ತೆಯು ಇನ್ಸ್ಟಾಗ್ರಾಮ್ ಮೂಲಕ ಡಿಕ್ಸನ್ನ ಪರಿಚಯನ ಮಾಡಿಕೊಂಡಿದ್ರು. ಫೆಬ್ರವರಿ 14ರಂದು ನಡೆದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿತ್ತು. ಈ ಕೃತ್ಯ ನಡೆದ ವಿಲ್ಲಾ IPS ಅಧಿಕಾರಿಯೊಬ್ಬರಿಗೆ ಸೇರಿದೆಂದು ವರದಿ ಕೂಡ ಆಗಿತ್ತು. ಇದನ್ನು BNBಯಲ್ಲಿ ಇವರು ಬುಕ್ಕನ್ನು ಮಾಡಿರ್ತಾರೆ.